ಅಲ್ನೋಡು ಮನೋರಮಾ ಸೊಸೆ ಅವಳು ತುಂಬಾ ಅಂದವಾಗಿದ್ದಾಳಲ್ವಾ? ಗಯ್ಯಾಳಿ ಅತ್ತೆ ಜೊತೆ ಪಾಪ ಅದ್ ಹೇಗೆ ಏಗ್ತಿದ್ದಾಳೋ. ಹೌದೌದು, ಮನೋರಮ ಮನೇಲಿ ವರ್ಷ ಪೂರ್ತಿ ಬತ್ತೋಗ್ದೇ ಇರೋ ಬಾವಿ ಇದೆ. ಬೇಕಂತಾನೆ ಸೊಸೆಗೆ ಹೀಗ್ ಕಷ್ಟ ಕೊಡ್ತಿದ್ದಾಳೆ. ನೀರ್ ತುಂಬ್ಕೊಂಡ್ ಬಾ ಅಂತ ಕೃಷ್ಣ ನದಿಗ್ ಕಳಿಸಿದಾಳೆ. ನಾನು ಯಾವತ್ತು ನಮ್ಮ ದಿಗಂಬರರಾವ್ಗೆ ನಿನ್ನ ಮಾಣಿಕ್ಯನ ತಂದ್ಕೋತೀನಿ ಅಂತ ಮಾತು ಕೊಟ್ಟಿರಲಿಲ್ಲ. ಮೈನಿಯಿಂದ ಸಂಬಂಧ ಬಂತು, ಸಕ್ಕು ಎಲ್ಲಾ ರೀತಿಯಿಂದ ಇಷ್ಟ ಆದ್ಲು. ನಮ್ಮ ಮನೆಗೆ ತಕ್ಕ ಸೊಸೆ ಅಂತ ತೀರ್ಮಾನ ಮಾಡಿದೆ. ಹಣೆ ಬರದಲ್ಲಿ ಬರ್ದಿತ್ತು, ಅದಕ್ಕೆ ಮದುವೆ ಆಯ್ತು. ಇನ್ನೊಂದು ಮಾತಾಡಿದ್ರೆ ನಾನು ಸಹಿಸಲ್ಲ. ಆಚೆ ಹೋಗು, ಹೊರಡಿ. ನೀನ್ ಮತ್ತೆ ಬಂದ್ಯಾ? ಏನಕ್ಕೆ ಬಂದೆ? ನೀನು ಈ ಅಂಬಿಕಾಗೆ ವಿರೋಧಿ, ಶತ್ರು. ನೀನು ಮನೋರಮಾ ಸೊಸೆ ದಿಗು ಹೆಂಡತಿ ಅಂದ್ರೆ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ. ನನ್ ಮಗಳ ರಕ್ತದಿಂದ ನೀನು ನಿನ್ ಹಣೆಗೆ ತಿಲ್ಕ ಇಟ್ಕೊಂಡಿದ್ಯಾ ಕಣೆ ರಾಕ್ಷಸಿ. ನಿನ್ನ ನಾನ್ ಸುಖವಾಗಿ ಬದುಕೋಕ್ ಬಿಡಲ್ಲ. ದಿಗುಗೆ ಹೆಂಡತಿ ಆಗೋ ಹಕ್ಕು ನನ್ ಮಗಳಿಗ್ ಮಾತ್ರ ಇರೋದು, ನನ್ ಮಾಣಿಕ್ಯಂಗ್ ಮಾತ್ರ ಇರೋದು. ನನ್ ಮಗಳ ಸ್ಥಾನನ ನೀನು ಕಿತ್ಕೊಂಡಿದ್ಯಾ. ಸತ್ತೋಗೆ ನೀನು ಅದಿಲ್ ಮುಳುಗಿ ಸತ್ತೋಗು. ನನ್ ಮಾಣಿಕ್ಯ ದಾರಿಗೆ ಅಡ್ಡ ಬರ್ಬೇಡ. ಹೋಗು, ನನ್ನ ಬಿಡಿ, ಹೋಗ್ ಮುಳುಗೋಗು. ಬಿಡಿ. ಏನ್ ಮಾಡ್ತಿದ್ದೀರಾ ನೀವು? ಸಾಯೇ, ಇಲ್ಲಿ ತುಂಬಾ ಆಳ ಇದೆ. ಮುಳುಗ್ ಸತ್ತೋಗು, ಮುಳುಗು. ಸಾಯೇ, ಸತ್ತೋಗು. ನನ್ನ ಬಿಡಿ. ಸಾಯಿ. ಯಾಕೆ ಹೀಗ್ ಮಾಡ್ತಿದ್ದೀರಾ ನೀವು? ನನ್ ಕೈ ಬಿಡಿ, ಬಿಡಿ. ನಾನ್ ನಿಮ್ಗೆ ಏನ್ ತೊಂದ್ರೆ ಮಾಡಿದೀನಿ? ಯಾಕೆ ನನಗೆ ಹೀಗೆ ಹಿಂಸೆ ಕೊಡ್ತಿದ್ದೀರಾ? ಏನು ತೊಂದ್ರೆ ಮಾಡಿಲ್ವಾ? ಏಯ್, ನಿನ್ನ ಅಮಾಯಕವಾದ ಮುಖ ನೋಡಿ ತಾನೆ ಆ ಮನೋರಮ ನಿನ್ನ ಸೊಸೆಯಾಗಿ ಮಾಡ್ಕೊಂಡಿರೋದು. ನನ್ ಮಾಣಿಕ್ಯನ ಸೊಸೆ ಮಾಡ್ಕೋತೀನಿ ಅಂತ ಮಾತ್ ಕೊಟ್ಟು ನಿನ್ನನ್ ಸೊಸೆ ಮಾಡ್ಕೊಂಡಿದ್ದಾಳೆ. ನೀನು ನನ್ ಮಗಳ ಸ್ಥಾನಕ್ ಬಂದ್ರೆ ನಾನ್ ನೋಡ್ಕೊಂಡು ಸುಮ್ನಿರ್ಬೇಕಾ? ನಾನು ನಿನ್ನ ಆ ಮನೋರಮನ ಇಬ್ಬರನ್ನು ನೆಮ್ಮದಿಯಾಗಿ ಬದುಕೋದಕ್ ಬಿಡೋದಿಲ್ಲ. ಬಾರೆ, ನಿನ್ನ ನೀರಲ್ಲಿ ಮುಳುಗಿಸ್ತೀನಿ. ಏನ್ ಮಾಡ್ತಿದ್ದೀರಾ? ಬಿಡಿ, ನನ್ನ ಬಿಡಿ. ಕೊಡು ಆ ಬಿನ್ಗೆನ, ಇಲ್ಲಿ ಕೊಡು. ಬೇಡ, ಬಿಡಿ. ಅಮ್ಮ, ಈ ಬಿಂದಿಗೆ ಹುಷಾರು. ಇದು ಕಾಲ್ ತಾಗಿದ್ರೆ ಪಾಪ ಸುತ್ಕೊಳ್ಳುತ್ತೆ. ನದಿಗೆ ಎಸಿತೀನಿ, ಪುಣ್ಯ ಬರತ್ತೆ. ಏನ್ ಮಾಡ್ತೀಯ ನೀನು? ಏನೇ ಮಾಡ್ತೀಯಾ? ಬಿನ್ಗೆನ ಬಿಡು ಅಂತಿದ್ದೀನಿ ತಾನೆ. ಬಿಡು. ಬೇಡ, ಇದನ್ನೇನು ಮಾಡ್ಬೇಡಿ. ನಿನ್ಗೆ ಬಿನ್ಗೆ ಬೇಕಾ? ನಿನ್ ಪ್ರಾಣ ಬೇಕಾ? ಬೇಡ, ಬೇಡ, ಇದಕ್ಕೇನು ಮಾಡ್ಬೇಡಿ. ಏನು ಮಾಡ್ಬಾರ್ದಾ? ಅಂದ್ರೆ ನೀನ್ ಮುಳುಗ್ ಸಾಯಿ. ನಿನ್ ಪ್ರಾಣ ತೆಗಿತೀನಿ. ನನ್ನೇನು ಮಾಡ್ಬೇಡಿ, ಬಿಟ್ಬಿಡಿ. ಹಿಡ್ಕೊಂಡು ಬಿಡೋದೇ ಇಲ್ಲ ಅಂತೆಲ್ಲೇ. ಅದು ಅಮ್ಮ, ಈ ಬಿಂದಿಗೆ ನೀರಲ್ಲಿ ಕೊಚ್ಕೊಂಡು ಹೋದ್ರೆ ನಮ್ಮ ಅತ್ತೆಗ್ ತುಂಬಾ ಕೋಪ ಬರುತ್ತೆ. ಇದು ನಾಗೋಜಿ ಬಾಬಾ ನಮ್ಮ ಅತ್ತೆ ಕೊಟ್ಟಿರೋದು. ಇದು ನೀರಲ್ಲಿ ಕೊಚ್ಕೊಂಡು ಹೋದ್ರೆ ಅಷ್ಟೇ. ನಾನ್ ಪ್ರತಿದಿನ ಈ ಬಿಂದಿಗೆಯಿಂದ ನೀರ್ ತಗೊಂಡು ಹೋಗಿ ಬಾಬಾ ಅವ್ರ ಪಾದುಕೆಗಳಿಗೆ ಪೂಜೆ ಮಾಡ್ಬೇಕು. ನನ್ ಬಿಂದಿಗೆನ ಬಿಡಿ, ಇದು ಅಮೂಲ್ಯವಾದದ್ದು. ಇದ ವಿಷಯ ಅಂದ್ರೆ ಈ ಬಿನ್ಗೆ ಮನೋರಮಗೆ ಪ್ರಾಣಕ್ಕಿಂತ ಹೆಚ್ಚಲ್ವಾ? ಹಾಗಾದ್ರೆ ಸರಿ, ನಾನ್ ಈ ಬಿನ್ಗೆನ ನದಿಗ್ ಬಿಸಾಕ್ತೀನಿ. ಅಯ್ಯೋ, ಇದು ಕಾಣ್ಲಿಲ್ಲ ಅಂದ್ರೆ ಆ ಮನೋರಮ ವಿಲವಿಲ ಅಂತ ಒದ್ದಾಡ್ತಾಳೆ. ಅದ್ ನೋಡ್ ನಾನ್ ಖುಷಿ ಪಡ್ತೀನಿ. ಇಲ್ಲಿ ನೋಡು, ಆ ಮನೋರಮ ವಿಲವಿಲ ಅಂತ ಒದ್ದಾಡ್ಬೇಕು. ಬಿಡು, ಬಿಡು ಅಂತಿದ್ದೀನಿ ತಾನೆ. ನೋಡು, ಬೇಡ. ನಿನ್ 2 ಕಣ್ಗಳಿಂದ ನೋಡು. ಅಯ್ಯೋ ಅಮ್ಮ, ಈ ಬಿನ್ಗೆನ ಮುಳುಗಿಸ್ಬಿಡ್ತೀನಿ, ನದಿಗೆ ಬಿಸಾಕ್ತೀನಿ. ಅಯ್ಯೋ, ಅಯ್ಯೋ ಅಮ್ಮ, ನನ್ ಬಿಂದಿಗೆ. ಅಯ್ಯೋ ಅಮ್ಮ, ನೀವ್ ಯಾಕೆ ಹೀಗ್ ಮಾಡಿದ್ರಿ? ಅಯ್ಯೋ, ನನ್ ಬಿಂದಿಗೆ. ಹೋಗಿ ನಿಮ್ ಅತ್ತೆಗೆ ಹೇಳು, ಅಂಬಿಕಾ ಸುಬೇದರನ್ ಹೆಂಡತಿ ಬಿನ್ಗೆನ ಮುಳುಗ್ಸದ್ಲು ಅಂತ. ಏನೇ ಮಾಡ್ತಾಳೆ ನಿಮ್ಮತ್ತೆ? ಅವಳು ನಿಂಗೆ ತಕ್ಕ ಶಾಸ್ತಿ ಮಾಡ್ತಾಳೆ. ಸಾಯಿ. ಅಮ್ಮ, ನೀವ್ ಯಾಕೆ ಹೀಗ್ ಮಾಡಿದ್ರಿ? ನನ್ ಬಿಂದಿಗೆ. ದಯವಿಟ್ಟು ಯಾರಾದ್ರೂ ನನಗ್ ಸಹಾಯ ಮಾಡಿ. ನನ್ ಬಿಂದಿಗೆ. ಈಗ ಬಿಂದಿಗೆ ಇಲ್ದೆ ನಾನು ಹೇಗ್ ಮನೆಗೆ ಹೋಗ್ಲಿ? ನನ್ ಬಿಂದಿಗೆ.